ವೆಲ್ಕಮ್ ಬ್ಯಾಕ್ ಟು MS ಲರ್ನಿಂಗ್ ಪಾರ್ಟ್. ಈ ವಿಡಿಯೋದಲ್ಲಿ ನಾವು ಅಂಡರ್ ರೈಟರ್‌ನ ಲಯಬಿಲಿಟಿ ಫೈಂಡ್ ಔಟ್ ಮಾಡೋ ಸ್ಟೇಟ್‌ಮೆಂಟ್ ಬಗ್ಗೆ ಎಕ್ಸ್‌ಪ್ಲೇನ್ ಮಾಡ್ತೀನಿ. ಈ ಸ್ಟೇಟ್‌ಮೆಂಟು ಫುಲ್ಲಿ ಅಂಡರ್ ರೈಟರ್‌ಗೆ ಸಂಬಂಧಪಟ್ಟಿದೆ. ಸೊ ಕ್ವೆಶ್ಚನ್ ಒಂದ್ಸಲಿ ಓದ್ತೀನಿ ನೋಡ್ಕೊಳ್ಳಿ. ಸಿಟಿ ಲಿಮಿಟೆಡ್ ಇನ್ಕಾರ್ಪೊರೇಟ್ ಆನ್ 1st April 2015. ಇನ್ಕಾರ್ಪೊರೇಟ್ ಮೀನ್ಸ್ ರಿಜಿಸ್ಟರ್ ಆಗಿದೆ ಅಂತ ಅರ್ಥ. issued the prospector to inviting the application for 5 lakhs. 5 lakhs ಪ್ರಾಸ್ಪೆಕ್ಟಸ್‌ನ ಪಬ್ಲಿಕ್‌ಗೆ ಇಶ್ಯೂ ಮಾಡಿದೆ. ಸೊ ಶೇರ್ ಕ್ಯಾಪಿಟಲ್ ಕಲೆಕ್ಟ್ ಮಾಡ್ಕೊಳ್ಳೋದಕ್ಕೋಸ್ಕರ. ನೆಕ್ಸ್ಟ್ ಇಕ್ವಿಟಿ ಶೇರ್ಸ್ ಆಫ್ 10 each. ದ ಹೋಲ್ ಇಶ್ಯೂ ಅಂಡರ್ ರೈಟಿಂಗ್ ಬೈ ಎ ಬಿ ಸಿ ಡಿ. ಎಲ್ಲ ಅಪ್ಲಿಕೇಶನ್ನ ಎ ಬಿ ಸಿ ಡಿಗೆ ಡಿಸ್ಟ್ರಿಬ್ಯೂಟ್ ಮಾಡಿದೆ. ಅಂಡರ್ ರೈಟಿಂಗ್ಗೆ ಡಿಸ್ಟ್ರಿಬ್ಯೂಟ್ ಮಾಡಿದೆ. ಸೊ ಎ 2 lakhs, ಬಿ 1,50,000, ಸಿ 1 lakh ಅಂಡ್ ಡಿ 50,000. ಆ 5 ಲ್ಯಾಕ್ನ ಈ ರೀತಿ ಡಿಸ್ಟ್ರಿಬ್ಯೂಟ್ ಮಾಡಿದೆ. ಎಗೆ 2 lakhs, ಬಿಗೆ 1,50,000, ಸಿಗೆ 1 lakh ಅಂಡ್ ಡಿಗೆ 50,000 ಇಶ್ಯೂ ಮಾಡಿದೆ. ನಾವು ಅಪ್ಲಿಕೇಶನ್ ವರ್ ರಿಸೀವ್ಡ್ ಅಂದ್ರೆ ಆ 5 lakh ಅಲ್ಲಿ ಎಷ್ಟು ಅಪ್ಲಿಕೇಶನ್ ರಿಸೀವ್ ಆಗಿದೆ ಅಂದ್ರೆ 4,50,000 ಶೇರ್ಸ್ ರಿಸೀವ್ ಆಗಿದೆ. ಈ 4,50,000 ಅಲ್ಲಿ ದ ಶೇರ್ಸ್ ವಿಚ್ ಮಾರ್ಕ್ಡ್ ಅಪ್ಲಿಕೇಶನ್ ಆಸ್ ಫಾಲೋಸ್. ಇದರಲ್ಲಿ ಮಾರ್ಕ್ಡ್ ಅಪ್ಲಿಕೇಶನ್ ಇನ್ಕ್ಲೂಡ್ ಆಗಿದೆ. ಎಗೆ 2,20,000, ಬಿ 1,10,000, ಸಿ 90 ಅಂಡ್ ಡಿ 10,000 ಶೇರ್ಸ್. ಅಂದ್ರೆ ಅಪ್ಲಿಕೇಶನ್ ಅಲ್ಲಿ 2 ತರ ಅಪ್ಲಿಕೇಶನ್ ಇದೆ. ಒಂದು ಮಾರ್ಕ್ಡ್ ಅಪ್ಲಿಕೇಶನ್, ಅನ್ಮಾರ್ಕ್ಡ್ ಅಪ್ಲಿಕೇಶನ್. ಈ ಟೋಟಲ್ ಅಪ್ಲಿಕೇಶನ್ ಅಲ್ಲಿ ಮಾರ್ಕ್ಡ್ ಅಪ್ಲಿಕೇಶನ್ಸ್ ನಾನು ರೆಪ್ರೆಸೆಂಟ್ ಮಾಡಿದ್ದೇನೆ. ನೆಕ್ಸ್ಟ್ ಕ್ವಶನ್, ಫೈಂಡ್ ಔಟ್ ದ ಲಯಬಿಲಿಟಿ ಆಫ್ ಅಂಡರ್ ರೈಟರ್ಸ್. ಅಂಡರ್ ರೈಟರ್ಸ್‌ನ ಲಯಬಿಲಿಟಿನ ಫೈಂಡ್ ಔಟ್ ಮಾಡಿ ಅಂತ ಹೇಳಿದ್ದಾನೆ. ಇಲ್ಲಿ ನೋಡಿ, ಅಂಡರ್ ರೈಟರ್ ಲಯಬಿಲಿಟಿನ ಫೈಂಡ್ ಔಟ್ ಮಾಡಬೇಕು ಅಂದ್ರೆ ನಾವು ಸ್ಟೇಟ್ಮೆಂಟ್ನ ಪ್ರಿಪೇರ್ ಮಾಡಬೇಕು. ಸ್ಟೇಟ್ಮೆಂಟ್ಗೆ ನಂಬರ್ ಆಫ್ ಶೇರ್ಸ್ ಎಷ್ಟಿದೆ, ಅಂಡರ್ ರೈಟರ್ಸ್ ಎಷ್ಟಿದಾರೋ ಅದನ್ನ ಫಸ್ಟ್ ಬರ್ಕೋಬೇಕು. ಎ ಬಿ ಸಿ ಡಿ ಅಂಡರ್ ರೈಟರ್ಸ್ ಇದ್ದಾರೆ ಮತ್ತೆ ಪರ್ಟಿಕ್ಯುಲರ್. ಈಗ ಫಸ್ಟ್ ಫೈಂಡ್ ಔಟ್ ಮಾಡುವಾಗ ಫಸ್ಟ್ ಗ್ರಾಸ್ ಲಯಬಿಲಿಟಿನ ತಗೋಬೇಕು. ಅಂದ್ರೆ ಅವನು 5 lakhsನ ಹೇಗೆ ಡಿಸ್ಟ್ರಿಬ್ಯೂಟ್ ಮಾಡಿದಾನೆ ಎ ಬಿ ಸಿ ಡಿಗೆ ಅಂದ್ರೆ ಅದನ್ನ ಗ್ರಾಸ್ ಲಯಬಿಲಿಟಿ ಅಂತ ಕರಿತೀವಿ. ಆ ಗ್ರಾಸ್ ಲಯಬಿಲಿಟಿ 2 lakh, 1,50,000, 1,50,000 ಬರ್ಕೋಬೇಕು. ನೆಕ್ಸ್ಟ್ ಲೆಸ್ ಅನ್ಮಾರ್ಕ್ಡ್ ಅಪ್ಲಿಕೇಶನ್. ಅನ್ಮಾರ್ಕ್ಡ್ ಅಪ್ಲಿಕೇಶನ್ ಕ್ವಶನ್ ಅಲ್ಲಿ ಡೈರೆಕ್ಟ್ ಆಗಿ ಕೊಟ್ಟಿಲ್ಲ. ಅನ್ಮಾರ್ಕ್ಡ್ ಅಪ್ಲಿಕೇಶನ್ ಫೈಂಡ್ ಔಟ್ ಮಾಡಬೇಕು ಅಂದ್ರೆ ಟೋಟಲ್ ಅಪ್ಲಿಕೇಶನ್ ಮೈನಸ್ ಮಾರ್ಕ್ಡ್ ಅಪ್ಲಿಕೇಶನ್ ತಗೋಬೇಕು. ಟೋಟಲ್ ಅಪ್ಲಿಕೇಶನ್ ಎಷ್ಟು 4,50,000 ಮೈನಸ್ ಟೋಟಲ್ ಮಾರ್ಕ್ಡ್ ಅಪ್ಲಿಕೇಶನ್. ಟೋಟಲ್ ಮಾರ್ಕ್ಡ್ ಅಪ್ಲಿಕೇಶನ್ ನಾವು ಕಂಡಿಡ್ಕೋಬೇಕು. 2,20,000, 1,10,000, 90, 10 ಈ 4 ಆಡ್ ಮಾಡಿದ್ರೆ ಟೋಟಲ್ ಮಾರ್ಕ್ಡ್ ಅಪ್ಲಿಕೇಶನ್ ಬರುತ್ತೆ. ಟೋಟಲ್ ಮಾರ್ಕ್ಡ್ ಅಪ್ಲಿಕೇಶನ್ 4,30,000. 4,50,000 ಟೋಟಲ್ ಅಪ್ಲಿಕೇಶನ್ ಅಲ್ಲಿ 4,30,000 ಮಾರ್ಕ್ಡ್ ಅಪ್ಲಿಕೇಶನ್ ಲೆಸ್ ಮಾಡಿದ್ರೆ ಅನ್ಮಾರ್ಕ್ಡ್ ಅಪ್ಲಿಕೇಶನ್ 20,000 ಸಿಗುತ್ತೆ. ಇದು ಟೋಟಲ್ ಅನ್ಮಾರ್ಕ್ಡ್ ಅಪ್ಲಿಕೇಶನ್. ಈ ಟೋಟಲ್ ಅನ್ಮಾರ್ಕ್ಡ್ ಅಪ್ಲಿಕೇಶನ್ ನಾನು ಎ ಬಿ ಸಿಗೆ ಡಿಸ್ಟ್ರಿಬ್ಯೂಟ್ ಮಾಡಬೇಕು. ಅವಾಗ ಏನ್ ಮಾಡ್ಬೇಕು ಅಂದ್ರೆ ನನಗೆ ರೇಷಿಯೋ ಬೇಕು. ಇಲ್ಲಿ ಅವ್ರು ಏನು ಮೆನ್ಷನ್ ಮಾಡಿಲ್ಲ ಕ್ವಶನ್ ಅಲ್ಲಿ, ಪ್ರಾಬ್ಲಮ್ ಅಲ್ಲಿ ಯಾವುದೇ ರೀತಿ ಮೆನ್ಷನ್ ಮಾಡಿಲ್ಲ ಅಂದ್ರೆ ನಾವು ಗ್ರಾಸ್ ಲಯಬಿಲಿಟಿ ರೇಷಿಯೋನ ಫೈಂಡ್ ಔಟ್ ಮಾಡ್ಕೋಬೇಕು. ನೋಡಿ, ಗ್ರಾಸ್ ಲಯಬಿಲಿಟಿಯಲ್ಲಿ ಕಾಮನ್ ಆಗಿರೋ 4 ಡಿಜಿಟ್ನ ರಿಮೂವ್ ಮಾಡ್ಕೊಂಡು ಮಿಕ್ಕಿರೋ ಅಮೌಂಟ್ನ ತಗೊಳ್ಳಿ. 20, 50, 10, 5. 5 ಇಂದ ಇದನ್ನ ಸಿಂಪ್ಲಿಫೈ ಮಾಡ್ಬೋದು. 5 ones, 5 twos, 5 threes, 5 fours, 4:3:2:1 ರೇಷಿಯೋ ಸಿಕ್ತು. ಈ ರೇಷಿಯೋನ ತಗೊಂಡು ಅನ್ಮಾರ್ಕ್ಡ್ ಫೈನಾನ್ಸ್ ಮಾಡ್ಕೊಂಡ್ರಲ್ಲ 20,000ನ ಎಲ್ಲ ಈ ಅಂಡರ್ ರೈಟರ್ಸ್ಗೆ ಡಿಸ್ಟ್ರಿಬ್ಯೂಟ್ ಮಾಡೋಣ. 20,000 ಇಂಟು 4/10 ಅಂದ್ರೆ 4 ಬಂದು ಎಗೆ, ಬಿಗೆ 3, ಸಿಗೆ 2 ಅಂಡ್ 1 ಬಂದು ಡಿಗೆ. ಸೊ 4/10 ಮಾಡಿದವಾಗ 8,000 ಬರುತ್ತೆ. ಸೊ ಎಗೆ ಬರ್ಕೊಳ್ಳಿ. ಮತ್ತೆ ಅಗೇನ್ 20,000 ಇಂಟು 3 6,000 ಬರುತ್ತೆ. ಬಿಗೆ ಬರ್ಕೊಳ್ಳಿ. ಮತ್ತೆ 20,000 ಇಂಟು 2/10 ಅದು ಸಿಗೆ ಬರ್ಕೊಳ್ಳಿ. 20,000 ಇಂಟು 1 ಡಿಗೆ ಅಂದ್ರೆ 2,000 ಬಂತು. ಈ ರೀತಿ ನಾವು ಡಿವೈಡ್ ಮಾಡ್ಕೊಂಡು ಹೋಗೋಣ. ಡಿವೈಡ್ ಆದ್ಮೇಲೆ ನಾವು ಗ್ರಾಸ್ ಲಯಬಿಲಿಟಿಯಿಂದ ಅನ್ಮಾರ್ಕ್ಡ್ ಅಪ್ಲಿಕೇಶನ್ ಲೆಸ್ ಮಾಡೋಣ. ಗ್ರಾಸ್ ಲಯಬಿಲಿಟಿ 2 lakh ಇಂದ 8,000ನ ಲೆಸ್ ಮಾಡಿದ್ರೆ 1,92,000 ಬರುತ್ತೆ. 1,50,000 ಇಂದ 6,000ನ ಲೆಸ್ ಮಾಡಿದ್ರೆ 1,44,000 ಬರುತ್ತೆ. 1 lakh ಇಂದ 4,000ನ ಲೆಸ್ ಮಾಡಿದ್ರೆ 96,000 ಬರುತ್ತೆ. 5,000 ಇಂದ 2,000ನ ಲೆಸ್ ಮಾಡಿದ್ವಿ. 50,000 ಇಂದ 2,000ನ ಲೆಸ್ ಮಾಡಿದ್ರೆ 48,000 ಬರುತ್ತೆ. ಸೊ ಅನ್ಮಾರ್ಕ್ನ ಲೆಸ್ ಮಾಡಿದ್ವಿ. ನೆಕ್ಸ್ಟ್ ಮಾಡಬೇಕಾಗಿರೋದು
ಮಾರ್ಕ್ಡ್ ಅಪ್ಲಿಕೇಶನ್. ಮಾರ್ಕ್ಡ್ ಅಪ್ಲಿಕೇಶನ್ ಅವನೇ ಡೈರೆಕ್ಟ್ ಆಗಿ ಅವರೇ ಕ್ವಶನ್ ಅಲ್ಲಿ ಡೈರೆಕ್ಟ್ ಆಗಿ ಕೊಟ್ಟಿರೋದ್ರಿಂದ ತಗೊಳ್ಳೋಣ. ಮಾರ್ಕ್ಡ್ ಅಪ್ಲಿಕೇಶನ್ 2,20,000 ಫಾರ್ ಎ, 1,10,000 ಫಾರ್ ಬಿ, 90 ಫಾರ್ ಸಿ ಅಂಡ್ ಡಿ 10,000. ಈ ಅಮೌಂಟ್ ನ ಬರ್ಕೊಂಡು ಮೇಲೆ ಇರೋ ಅಮೌಂಟ್ ಇಂದ ಈ ಅಮೌಂಟ್ ನ ಲೆಸ್ ಮಾಡ್ಕೊಂಡು ಹೋಗೋಣ. 1,90,000 ಇಂದ 2,20,000 ನ ಲೆಸ್ ಮಾಡಿದ್ರೆ ಮೈನಸ್ ಫಿಗರ್ ಬರುತ್ತೆ. ಸೊ ನಾನು -28 ನ ಬ್ರಾಕೆಟ್ ಅಲ್ಲಿ ಬರ್ದಿದ್ದೀನಿ. ಇದನ್ನ ಸರ್ಪ್ಲಸ್ ಅಂತ ಕರಿತೀವಿ. ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಅದನ್ನ ಹೇಳ್ತೀನಿ. ಈಗ ನೆಕ್ಸ್ಟ್ 1,40,000 ಇಂದ 1,10,000 ನ ಲೆಸ್ ಮಾಡಿದ್ರೆ 34,000 ಬರುತ್ತೆ. 96,000 ಇಂದ 90,000 ನ ಲೆಸ್ ಮಾಡಿದ್ರೆ 60,000 ಬರುತ್ತೆ. 48 ಇಂದ 10,000 ನ ಲೆಸ್ ಮಾಡಿದ್ರೆ 38,000 ಬರುತ್ತೆ. ನೋಡಿ, ಎಲ್ಲದನ್ನ ಲೆಸ್ ಮಾಡಿದ್ರೆ ಎಲ್ಲದನ್ನು ಪ್ಲಸ್ ಫಿಗರ್ ಬಂತು, ಇದೊಂದು ಮೈನಸ್ ಫಿಗರ್ ಬಂದು ಇದನ್ನ ಸರ್ಪ್ಲಸ್ ಅಂತ ಕರಿತೀವಿ. ಹೇಗೆ ಸರ್ಪ್ಲಸ್ ಬಂದಿರೋದನ್ನ ನಾವು ಬಿ ಸಿ ಡಿಗೆ ಟ್ರಾನ್ಸ್ಫರ್ ಮಾಡೋಣ. ಸೊ ಏನಂತ ಬರೀಬೇಕು? ಲೆಸ್ ಸರ್ಪ್ಲಸ್ ಆಫ್ 28,000 ಆಫ್ ಎ ಟ್ರಾನ್ಸ್ಫರ್ ಟು ಬಿ ಸಿ ಡಿ. ಈಗ ಬಿ ಸಿ ಡಿಗೆ 28,000 ನ ಟ್ರಾನ್ಸ್ಫರ್ ಮಾಡಬೇಕು ಅಂದ್ರೆ ಅಗೇನ್ ನಮಗೆ ರೇಷಿಯೋ ಬೇಕು. ನೋಡಿ, ನಮಗೆ ಏನ್ ರೇಷಿಯೋ ಇದೆ? 4. ಬಂದಿರೋ ಸರ್ಪ್ಲಸ್ ಯಾವುದು? 4 ಎದು. ಎ ಒಂದು ರೇಷಿಯೋ ಬಿಟ್ಟು ಇನ್ನು ಉಳಿದಿರೋ ರೇಷಿಯೋ ಯಾವುದು? 3:1. 3:2:1. ಈ 3:2:1 ಅಲ್ಲಿ ಹೇಗೆ ಬಂದಿರುವಂತ ಸರ್ಪ್ಲಸ್ ನ ತಗೊಳ್ಳೋಣ. 28,000 ಇಂಟು 3/6 ಯಾರಿಗೆ ಪ್ರೊವೈಡ್ ಮಾಡಬೇಕು? ಬಿಗೆ 14,000 ಬರುತ್ತೆ. ಮತ್ತೆ 28,000 ಇಂಟು 2/6 99,333 ಬರುತ್ತೆ. ಅಗೇನ್ 28,000 ಇಂಟು 1/6 ಮಾಡಿದವಾಗ ನಮಗೆ 4,667 ಬರುತ್ತೆ. ಸೊ ಈ ಅಮೌಂಟ್ ನ ಸರ್ಪ್ಲಸ್ ನ ಈಗ ಲೆಸ್ ಮಾಡೋಣ. ಇದಕ್ಕೆ ಪ್ಲಸ್ ಫಿಗರ್ ನ ಹಾಕೊಂಡು ಇಲ್ಲಿ ನಿಲ್ ಅಂತ ಬರೀರಿ. ನೆಕ್ಸ್ಟ್ 34 ಇಂದ 14,000 ನ ಲೆಸ್ ಮಾಡಿದ್ರೆ 22,000 ಬರುತ್ತೆ. ನೆಕ್ಸ್ಟ್ 6,000 ಇಂದ 9,333 ನ ಲೆಸ್ ಮಾಡಿದ್ರೆ ನಮಗೆ 3,333. ಅಗೇನ್ ಮೈನಸ್ ಫಿಗರ್ ಬಂತು, ಅದನ್ನ ಸರ್ಪ್ಲಸ್ ಅಂತ ಕರಿತೀವಿ. ನೆಕ್ಸ್ಟ್ 38,000 ಇಂದ 4,667 ನ ಲೆಸ್ ಮಾಡಿದ್ರೆ 33,333 ಬಂತು. ಅಗೇನ್ ಮತ್ತೆ ಸ್ಟೆಪ್ ಅಲ್ಲಿ ನಮಗೆ 3,333 ಸಿಗೆ ಸರ್ಪ್ಲಸ್ ಬಂತು. ಈಗ ಉಳಿದಿರೋ ಸರ್ಪ್ಲಸ್ ಯಾರ್ಯಾರು ಕೊಡಬೇಕು? ಇದು ನಿಲ್ ಆಗಿದೆ, ಇನ್ನ ಸಿಗೆ ಸರ್ಪ್ಲಸ್ ಬಂದಿದೆ. ಇನ್ನ ಉಳಿದಿರೋ ಅಮೌಂಟ್ ಯಾರಿಗೆ ಕೊಡಬೇಕು? ಸಿ ಸರ್ಪ್ಲಸ್ ಬಿಗೆ ಮತ್ತೆ ಡಿಗೆ ಟ್ರಾನ್ಸ್ಫರ್ ಮಾಡಬೇಕು. ಸೊ ಬಿಗೆ ಮತ್ತೆ ಡಿಗೆ ಟ್ರಾನ್ಸ್ಫರ್ ಮಾಡಬೇಕು ಅಂದ್ರೆ ರೇಷಿಯೋ ನೋಡ್ಕೊಳ್ಳಿ. 3 ಅಂದ್ರೆ ನಮಗೆ 4 ಇಲ್ಲ 2 ಇಲ್ಲ. ಇನ್ನು ಉಳಿದಿರೋದು ಯಾವ್ಯಾವ್ದು ರೇಷಿಯೋ? 1:2. ಅಂದ್ರೆ ಇದು ಎ ಮತ್ತೆ ಸಿಗೆ ಸರ್ಪ್ಲಸ್ ಬಂದಿದೆ. ಸೊ ಅವೆರಡನ್ನು ಕನ್ಸಿಡರ್ ಮಾಡಬೇಡಿ. ಬಂದಿರೋದು ಯಾವುದು? ಮತ್ತೆ ಬಿ ಮತ್ತೆ ಸಿ ಡಿ. ಸೊ 3:1 ಬಂದಿದೆ. ಸೊ ಈಗ ಸರ್ಪ್ಲಸ್ ಆಫ್ ಸಿ ಟ್ರಾನ್ಸ್ಫರ್ ಟು ಬಿ ಅಂಡ್ ಡಿ. ಬಿ ಮತ್ತೆ ಡಿಗೆ ಟ್ರಾನ್ಸ್ಫರ್ ಮಾಡೋಣ. ಎಷ್ಟು ಸರ್ಪ್ಲಸ್ ಬಂದಿದೆ ನಮಗೆ? 3,333 ಇಂಟು 3/4 2,500. ಅಗೇನ್ 3,333 ಇಂಟು 1/4 833 ಬರುತ್ತೆ. ಸೊ ಈಗ ಲೆಸ್ ಮಾಡೋಣ. ಲೆಸ್ ಮಾಡಿದೆ ನೋಡಿ, ಇದು ಪ್ಲಸ್ ಫಿಗರ್ ಬಂದಿದೆ, ಇದು ಪ್ಲಸ್ ಫಿಗರ್ ಬಂದಿದೆ, ಇಲ್ಲಿ ಸರ್ಪ್ಲಸ್ ಬಂದಿಲ್ಲ. ಸೊ ಇಲ್ಲಿಗೆ ನಾವು ಸ್ಟಾಪ್ ಮಾಡೋಣ, ಪ್ರೋಸೆಸ್ ನ ಸ್ಟಾಪ್ ಮಾಡೋಣ. ಎಲ್ಲರ ತನಕ ಸರ್ಪ್ಲಸ್ ಬರುತ್ತೋ ಅಲ್ಲಿ ತನಕ ನಾವು ಅದನ್ನ ಲೆಸ್ ಮಾಡ್ಕೊಂಡು ಹೋಗ್ಬೇಕು. ಸೊ ಈ ಸ್ಟೆಪ್ ಅಲ್ಲಿ ನಮಗೆ ಸರ್ಪ್ಲಸ್ ಸ್ಟಾಪ್ ಆಗಿದೆ. ಸೊ ಸ್ಟಾಪ್ ಆದ್ಮೇಲೆ ನಾವಲ್ಲಿ ಅದನ್ನ ಪ್ಲಸ್ ಫಿಗರ್ ನ ಹಾಗೆ ಉಳ್ಕೊಳ್ಳೋಣ. ಏನ್ ಬಂದಿದೆಯೋ ಅದನ್ನ ನೆಟ್ ಲಯಬಿಲಿಟಿ ಅಂತ ಬರೋಣ. ಈಗ ನೆಟ್ ಲಯಬಿಲಿಟಿ ಯಾರ್ಯಾರಿಗೆ ಬಂದಿದೆ? ಬಿ ಮತ್ತೆ ಡಿಗೆ ನೆಟ್ ಲಯಬಿಲಿಟಿ 17,500 ಮತ್ತೆ 32,500 ಬಂದಿದೆ. ಈ ರೀತಿ ಇಲ್ಲಿ ಸ್ಟಾಪ್ ಮಾಡಿದವಾಗ ನಮ್ ನೆಟ್ ಲಯಬಿಲಿಟಿ ಫೈಂಡ್ ಔಟ್ ಮಾಡೋದು ಸಿಕ್ತು. ಸೊ ಥ್ಯಾಂಕ್ ಯು ವಾಚಿಂಗ್ ದಿಸ್ ವಿಡಿಯೋ. ಏನಾದರೂ ಡೌಟ್ಸ್ ಇದ್ರೆ ಪ್ಲೀಸ್ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ.